ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾಡ್ತಾ ಇದೀನಿ ಅಕ್ಕಿ ಉಸ್ಲಿ. ಅನ್ನ ಮಾಡದ? ಎಸ್, ಕರೆಕ್ಟ್. ಅನ್ನ ಮಾಡ್ತೀವಲ್ಲ ಆ ಅಕ್ಕಿನಲ್ಲಿ ಉಸ್ಲಿ ಮಾಡ್ತಾ ಇದೀನಿ ಅಂತ ತೋರಿಸ್ತೀನಿ. ಬನ್ನಿ ಬಂದ್ರಿ ಹತ್ರ. ಏನೇನ್ ಹಾಕ್ತೀಯ ಅಕ್ಕಿ? ಇವತ್ತೇ ಫಸ್ಟ್ ಮಾಡ್ತಿರೋದ್ ನೀನು? ಹೌದು, ನಾನು ಒಂದ್ ಲೋಟ, ಈ ಲೋಟದಲ್ಲಿ ಅಕ್ಕಿ ತಗೊಂಡಿದೀನಿ. ಒಂದ್ ಲೋಟ ಅಕ್ಕಿ ತಗೊಂಡಿದ್ಯಾ? ಇದನ್ನ ತೊಳೆದಿಟ್ಕೊಂಡಿದೀನಿ. ಆಮೇಲೆ ಒಂದ್ ಈರುಳ್ಳಿನ ಈ ತರ ಉದ್ದುದ್ದ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಒಂದ್ ಟೊಮೊಟೊ ತಗೊಂಡಿದೀನಿ, ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, 3 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತಗೊಂಡಿದೀನಿ. ಆಮೇಲೆ 2 ಟೀ ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ತಗೊಂಡಿದೀನಿ. ಇವಾಗ ನಾನು ಹೇಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಈ ತರ ಒಂದ್ ಪ್ಯಾನ್ ತಗೊಂಡಿದೀನಿ ಮಾಡೋದಕ್ಕೆ. ಈಗ ಗ್ಯಾಸ್ ಆನ್ ಮಾಡ್ಕೋತಾ ಇದೀನಿ. ಈ ಪ್ಯಾನ್ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೋತೀನಿ. ಪ್ಯಾನು ಬಿಸಿ ಆದ್ಮೇಲೆ 1 ಸ್ಪೂನ್ ಎಣ್ಣೆ ಹಾಕೊಂತ ಇದೀನಿ ಪ್ಯಾನ್ಗೆ. ಈ ಅಕ್ಕಿ ತಗೊಂಡಿದ್ದೀನಲ್ಲ, ಇದನ್ನ ತೊಳೆದು ಇಟ್ಕೊಂಡಿದೀನಿ. ಅಕ್ಕಿನ ನಾನ್ ತಗೊಂಡಿರೋದ್ ಬಂದು ಬುಲೆಟ್ ರೈಸು. ಇದನ್ನ ಇವಾಗ ಈ ಪ್ಯಾನಿಗೆ ಹಾಕಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೋಬೇಕು. ನಾನು ಈ ತರ ಲೋ ಫ್ಲೇಮ್ ಇಟ್ಕೊಂಡು ಅಕ್ಕಿನ ತೊಳೆದಿರ್ತಲ್ಲ, ಈ ತರ ಹುರ್ಕೋತಾ ಇದ್ದೀನಿ. ಅಕ್ಕಿ ಉಸ್ಲಿ ಅಂತೇಳಿ ಇವತ್ತೇ ನಂಗೆ ಕೇಳಿದ್ದದು. ಹೌದಾ? ಇರುತ್ತಾ ಅದು ಬೆಂದಾದ್ಮೇಲೆ ಸ್ಮೂತ್ ಬರುತ್ತಾ? ಇಲ್ಲ, ನಾವು ಪಲಾವ್ ಯಾವ ತರ ಇರುತ್ತೆ ಅದೇ ತರ ಇರುತ್ತೆ. ಬಟ್ ಇದ್ರಲ್ಲಿ ಡಿಫ್ರೆನ್ಸ್ ಏನು ಅಂದ್ರೆ ಅಕ್ಕಿನ ಸ್ಟಾರ್ಟಿಂಗ್ ಹುರ್ಕೋಬೇಕಷ್ಟೇನೆ. ಅಂದ್ರೆ ಸ್ಮೂತ್ ಬರುತ್ತೆ. ಸ್ಮೂತ್ ಬರುತ್ತೆ. ನೋಡಿ, ಲಾಸ್ಟ್ ವರ್ಗು ನೋಡ್ತಿರಲ್ಲ, ಗೊತ್ತಾಗತ್ತೆ. ಏನೋ ಟ್ರೈ ಮಾಡ್ತಾ ಇದೀನಿ. ಎಷ್ಟೊಂದ್ 10 ನಿಮಿಷ ಹುರಿಬೇಕಾದ? ಸ್ವಲ್ಪ ತೊಳೆದಿದ್ದೀನಲ್ಲ, ನೀರೆಲ್ಲ ಡ್ರೈ ಆಗ್ಬೇಕು. ಅದಾದ್ಮೇಲೆ ಸ್ವಲ್ಪ ಕಲರ್ ಬರ್ಬೇಕು. ಸ್ವಲ್ಪ ಬಿಸಿ ಮಾಡ್ಕೊಂಡು ಹುರ್ಕೋಬೇಕು. ಕಲರ್ ಚೇಂಜ್ ಆಗ್ತೈತೆ ಅಲ್ವಾ ಈಗ? ಸ್ವಲ್ಪ ಕಲರ್ ಚೇಂಜ್ ಆಗ್ತೈತೆ. ಈ ತರ ಸ್ವಲ್ಪ ಹುರ್ಕೋಬೇಕು, ಕಲರ್ ಚೇಂಜ್ ಆಗುವಾಗ. ಕಲರ್ ಚೇಂಜ್ ಆಗ್ತೈತೆ ಅಲ್ವಾ ಈಗ? ಹೌದು. ನಿನಗೆ ಯಾಕೆ ಇದನ್ನೇ ಮಾಡ್ಬೇಕು ಅನ್ನಿಸ್ತು? ಎಲ್ಲಿ ನೋಡಿದ್ದೆ ಇದನ್ನ? ಎಲ್ಲಿ ತಿಂದಿದ್ದೆ? ಎಲ್ಲೂ ತಿಂದಿಲ್ಲ, ಬಟ್ ಯೂಟ್ಯೂಬ್ ಅಲ್ಲಿ ನಾನು ನೋಡಿದ್ದೆ. ಅಕ್ಕಿ ಉಸ್ಲಿ ಸ್ಪೆಷಲ್ ಆಗಿ ಮಾಡಿದ್ರು ಯಾರೋನು. ಹಂಗಾಗಿ ನಾನು ಇವಾಗ ಟ್ರೈ ಮಾಡೋಣ ಅಂತ ಆಫೀಸಿಂದನೇ ನೆನಪಿಸ್ಕೊಂಡ್ ಬಂದಿದ್ದೆ. ಏನ್ ಮಾಡೋಣ ಇವಾಗ ಮಾಡ್ಬೇಕು ಅಂದ್ರೆ, ಸಾಂಬಾರ್ ಮಾಡ್ಬೇಕು, ಮತ್ತೆ ಅನ್ನ ಮಾಡ್ಬೇಕು. ಸೊ ಏನಾರು ಸ್ಪೆಷಲ್ ಆಗಿ ಮಾಡೋಣ ಅಂತ ಅದಕ್ಕೆ ಇದನ್ನ ಟ್ರೈ ಮಾಡ್ತಾ ಇದೀನಿ. ನೋಡೋಣ ಹೇಗ್ ಬರುತ್ತೆ ಅಂತ. ಬಟ್ ಇವತ್ ಮಾಡಿದ್ ಚೆನ್ನಾಯ್ತು ಅಂದ್ರೆ ಆಫೀಸಿಗೂ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ರೆಡಿ ಮಾಡ್ಕೊಂಡು ತಗೊಂಡೋಗ್ತೀನಿ. ನೋಡಿ, ಈ ತರ ಸ್ವಲ್ಪ ಕಲರ್ ಬಂದು ಚೇಂಜ್ ಆಗಿದೆ. ಹುರ್ಕೊಂಡಿದ್ದಾಗಿದೆ. ಅಂದ್ರೆ ಈಗ ನೀನ್ ಸ್ಪೆಷಲ್ ಮಾಡ್ತಾ ಇದೀಯಾ ಇವತ್ತು ಬಂದು? ಹೌದು, ಯೂಟ್ಯೂಬ್ ಸ್ಪೆಷಲ್ ಮಾಡ್ತಾ ಇದೀಯಾ? ಹೌದು, ಇದೇ ಫಸ್ಟ್ ಮಾಡ್ತಾ ಇರೋದು. ನಂಗೂ ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ. ಬಟ್ ಇದಕ್ಕೆ ಯಾವ್ದೇ ಕೇಳಿದೆ ಅಂದ್ರೆ, ಬೆಳಿಗ್ಗೆ ಆಫೀಸ್ ಇದ್ದೆ ನಂದು, ಮಂತ್ ಎಂಡ್ ಬೇರೆ. ಆಫೀಸಿಗೆ ನಾನು ಹೋಗ್ಲೇಬೇಕು. ಓಕೆ, ಹೋಗ್ತೀನಿ ಅಲ್ವಾ? ಹೌದು. ಓರಿ, ಅದೆಲ್ಲ ಏನಿಲ್ಲ. ನಾನು ಇದಕ್ಕೆ ಯಾವ್ದೇ ಮಸಾಲೆ ಬಳಸ್ತಾ ಇಲ್ಲ. ಸೊ ನಂಗೂ ಇಷ್ಟ ಆಯ್ತು ಅವ್ರು ನೋಡಿ. ಸಿಂಪಲ್ ಆಗಿದೆ. ಇದಕ್ಕೆ ಯಾವ್ದು ಇಂಗ್ರೀಡಿಯೆಂಟ್ಸ್ ಬಂದು ಮಸಾಲೆ ಐಟಮ್ ಇಲ್ಲ. ಹೆವಿ ಏನ್ ಆಗಲ್ಲ. ನೈಟು ಆರಾಮಾಗಿ ಇವಾಗ ತಿಂದು ಮಲ್ಕೋಬಹುದು. ನೋಡೋಣ ಹೇಗಿದೆ ಅಂತ. ಟೇಸ್ಟ್ ತಿಂದ್ಮೇಲೆ ಹೇಳೋಣ. ನೋಡಿ, ಇಷ್ಟು ಹುರ್ಕೊಂಡಿದೀನಿ ನಾನು ಇವಾಗ. ಓಕೆನಾ? ಇದನ್ನ ಇವಾಗ ಒಂದ್ ಸೈಡಿಗೆ ಇಟ್ಕೋತಾ ಇದೀನಿ. ಈಗ ಒಂದ್ ಕುಕ್ಕರ್ ತಗೊಂತೀನಿ. ಓಕೆ, ಗ್ಯಾಸ್ ಹಂಗೆ ಆನ್ ಇದೆ, ಅದು ಅಷ್ಟೊತ್ತಿ ತಣ್ಣಗಾಗುತ್ತೆ. ಒಂದ್ ಕುಕ್ಕರ್ ತಗೊಂತಾ ಇದೀನಿ. ಈ ಕುಕ್ಕರ್ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ 2 ಸ್ಪೂನ್ ಎಣ್ಣೆ ಹಾಕೊಂತ ಇದೀನಿ. ಎಣ್ಣೆ ಹಾಕೊಂತೀನಿ ಅಂತ ಹೇಳ್ತೀಯ. ನನಗೆ ಬೇರೆ ಬೇರೆ ಏನೋ ಈ ಸಂಜೆ ಟೈಮಲ್ಲಿ ಬೇರೆ ಬೇರೆ ಮೂಡ್ ಬರುತ್ತೆ. ಅಡಿಗೆ ಎಣ್ಣೆ ಹಾಕ್ತಾ ಇದೀನಿ ಅಂತ ಹೇಳ್ಬೇಕು ನೀನು. ಓಕೆ, ಅಡ್ಗೆ ಎಣ್ಣೆ ಹಾಕ್ತಾ ಇದೀನಿ. ಆ ಎಣ್ಣೆಲ್ಲೂ ಅಡ್ಗೆ ಮಾಡ್ಬೋದಾ? ಅದ ಮಾಡಕ್ ಬರಲ್ಲ. ಎಣ್ಣೆ ಹಾಕೊಂತೀನಿ ಅಂದ್ರೆ ನೀನ್ ಹಾಕೊಂತೀಯಾ ಅಥವಾ ನಾನ್ ಹಾಕೊಳ್ಳ ಅನ್ಸುತ್ತೆ. ಅದು ಬೇರೆ ಇದೆಯೋ? ಹಂಗೆ. ಇಲ್ಲ ಇಲ್ಲ ಇಲ್ಲ, ಅಡ್ಗೆ ಎಣ್ಣೆನೆ ಹಾಕ್ತಾ ಇದೀನಿ. ಓಕೆನಾ?
ನಾನು ಆದಷ್ಟು ಅಡ್ಗೆ ಎಣ್ಣೆ ಕಮ್ಮಿ ಮಾಡೋಣ ಅನ್ಕೊಂಡಿದೀನಿ. ಅದ್ಯಾವ್ದೋ ಎಣ್ಣೆ ಹೇಳ್ತಿರಲ್ರಿ, ಹೋಮ್ ಮೇಡು, ಏನದು? ಹೋಮ್ ಮೇಡ್ ಗಾಣದ್ದೆಣ್ಣೆ. ಈ ಸರಿ ಕೃಷಿ ಮೇಳದಲ್ಲಿ ನೋಡ್ಕೊಂಬಂದ್ವಲ್ಲ, ಓಕೆ ಅಲ್ಲಿಗೊಂದ್ ವಾರ ಹೋಗ್ಬೇಕು. ಇಲ್ಲ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಮಾಡ್ತಾರ ಅವರು. ಓಕೆ, ತಗೊಂಬಂದ್ ಟ್ರೈ ಮಾಡೋಣ ಅದನ್ನ. ಓಕೆನಾ? ಚೆನ್ನಾಗಿರುತ್ತಂತೆ, ಹೆಲ್ದಿ ಆಯಿಲ್. ಓಕೆ, ನಾನಿವಾಗ 3 ಮೆಣಸಿನ್ಕಾಯಿ ಹಾಕೊಂಡಿದೀನಿ. ಹಂಗೇನೆ ಉದ್ದುದ್ದ ಹೆಚ್ಚಿರೋದು ಈರುಳ್ಳಿ ಹಾಕೊಂತ ಇದೀನಿ. ಈ ಈರುಳ್ಳಿ ಎಲ್ಲ ದಪ್ಪ ಆಗ್ಲಿಲ್ವಾ? ಅಷ್ಟೊಂದು ಇಲ್ಲ ಇಲ್ಲ ಇಲ್ಲ, ಅದು ಹೆಚ್ಚಿದೀನಿ ನೋಡಿ. ಇವಾಗ ಬೆಂದಾದ್ಮೇಲೆ ಎಲ್ಲ ಕರೆಕ್ಟ್ ಆಗುತ್ತೆ. ಉದ್ದುದ್ದನೆ ಸ್ಲೈಸ್ ಆಗಿ ಹೆಚ್ಕೊಂಡಿದೀನಿ. ಈರುಳ್ಳಿ ಹಾಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಯಿಸ್ಕೋಬಾರ್ದು, ಯಾಕೆಂದ್ರೆ ಅದ್ರ ಟೇಸ್ಟ್ ಹೊರಟೋಗುತ್ತೆ. ಹಂಗಂಗೆ ಬಾಯಿಗೆ ಸಿಗ್ಬೇಕು. ಆ ತರದಲ್ಲಿ ಸ್ವಲ್ಪ ಹಾಕೊಂಡಿದೀನಿ. ಓಕೆನಾ? ಇವಾಗ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಎಸ್, ನಿಮಗೆ ಎಷ್ಟು ಬೇಕು ಅಷ್ಟನ್ನ ಉಪ್ಪು ನೋಡಿ ಹಾಕೊಳ್ಳಿ. ಇಷ್ಟ ಆಯ್ತಲ್ಲ, ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದ್ದೀನಿ ಸ್ವಲ್ಪ. ಇವಾಗ ನಾನು ಹುರ್ಕೊಂಡಿರೋ ಅಕ್ಕಿನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು 1 ಕಪ್ಪಲ್ಲಿ ತಗೊಂಡಿದ್ದೀನಿ ಅಕ್ಕಿನ. ನೀವು ಇದಕ್ಕೆ ರೇಷನ್ ಅಕ್ಕಿನೂ ಬಳಸ್ಕೊಂಡು ಮಾಡ್ಬೋದು. ಇದಕ್ಕೆ ಬಳಸ್ತಿರೋ ಅಕ್ಕಿ ಯಾವುದು? ಬುಲೆಟ್ ರೈಸ್. ಹೌದು, ನಾವೇನ್ ಡೈಲಿ ತಿನ್ನಲ್ಲ ಬುಲೆಟ್ ರೈಸ್, ಬಟ್ ಇವಾಗ ತಿಂಡಿಗೆ ಸ್ಪೆಷಲ್ ಆಗಿ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ತಂದಿದ್ದೀನಿ. ಗೊತ್ತಿಲ್ಲ ಹೇಗಾಗತ್ತೆ ಅಂತ. ನೋಡಿ, ಈ ತರ ಒಂದ್ 5 ನಿಮಿಷ ನೀರ್ ಹಾಕೊಂಡಂಗ್ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ? ಯಾವ ಅಕ್ಕಿನಲ್ಲಿ ಬೇಕಾದ್ರೂ ಮಾಡ್ಬೋದು. ನಾವು ಇದು ಟೇಸ್ಟ್ ಚೆನ್ನಾಗ್ ಬರ್ಲಿ ಅಂತೇಳಿ ಬುಲೆಟ್ ರೈಸ್ ಬಳಸ್ತಾ ಇದೀವಿ. ಟೇಸ್ಟ್ ಇದು ಒಂಥರ ಸಾವುಕಾರ ರೈಸ್ ಅಂತಾರ ಇದನ್ನ. ಇದನ್ನ ಶ್ರೀಮಂತರ ರೈಸ್ ಇದು. ಈ ತರ ಪಾಲಿಶ್ ರೈಸ್ ಡೈಲಿ ತಿಂದ್ರೆ ಆರೋಗ್ಯ ಕೆಡಿಸ್ಕೋತೀವಿ. ಸೊ ಎಲ್ಲದಕ್ಕಿಂತ ನನ್ಗನ್ಸೋ ಪ್ರಕಾರ ಈ ರೇಷನ್ ಅಕ್ಕಿ ಅಂತಾರಲ್ಲ, ರೈತರು ಬೆಳೆದು ಅಲ್ಲೇ ಕೊಡ್ತಾರಲ್ಲ, ತಗೊಂಡು ಬೆಳೆದು 1 ವರ್ಷ ಆಗಿ ಅಕ್ಕಿ ಆರೋಗ್ಯಕ್ಕೆ ಒಳ್ಳೇದು. ಗವರ್ಮೆಂಟ್ ಅವ್ರು ಕೊಡ್ತಾರಲ್ಲ, ಅದೇ ಒಳ್ಳೇದು. ಬಟ್ ರೇಷನ್ ಅಕ್ಕಿ ಅನ್ನೋದು ಏನ್ ಮಾಡೋದು, ನಿನ್ ಮಗಳು ತಿನ್ನಲ್ಲ, ನೀವು ತಿನ್ನಲ್ಲ. ನಾನಿವಾಗ 2 ಲೋಟ ನೀರ್ ಹಾಕೊಂತ ಇದೀನಿ. ಅಕ್ಕಿ 1 ಲೋಟ ತಗೊಂಡಿದ್ದೆ, ಅದು ಕರೆಕ್ಟ್ ಆಗಿ 2 ಲೋಟ ನೀರ್ ಮಿಕ್ಸ್ ಮಾಡ್ಕೊಂಡು ಕೈಯಾಡ್ ತಿಂತೀನಿ. ಸ್ವಲ್ಪ ಉರಿ ಜಾಸ್ತಿ ಇಟ್ಕೋತೀನಿ. ಚೆನ್ನಾಗಿ ಬರುತ್ತೆ ಅಂತ ನಂಬಿಕೆ ಇದೆಯಾ? ನೋಡೋಣ, ತಿನ್ಬಿಟ್ಟು ಹೇಳ್ತೀರಾ? ಏನ ಸ್ಪೆಷಲ್ ಆಗಿ ಇವತ್ತು ಮಾಡ್ತಾ ಇದೀಯಾ? ಓಕೆ, ಈ ತರ ಒಂಚೂರು ಬೇಯಿಸ್ಕೋಬೇಕು ನೀರ್ ಹಾಕದ್ಮೇಲೆ. ನೋಡಿ, ಹಿಂಗ್ ಕುದಿತಾ ಐತೆ. ಈ ಟೈಮಲ್ಲಿ ನಾನಿವಾಗ ಟೊಮೊಟೊ 1 ಹೆಚ್ಚಿಟ್ಕೊಂಡಿದ್ನಲ್ಲ ಹಾಕೊಂತ ಇದೀನಿ. ಸ್ಟಾರ್ಟಿಂಗ್ ಯಾಕೆ ಹಾಕ್ತಿದ್ಯಾ ಅಂತ ಕೇಳಲ್ವಾ? ಹೌದು, ಸ್ಟಾರ್ಟಿಂಗ್ ಯಾಕಾಗ್ಲಿಲ್ಲ? ಈ ಕುದಿಬೇಕಾರ್ಲೆಲ್ಲ ಟೊಮೊಟೊ ಹಣ್ಣೆಲ್ಲ ಸಖತ್ ಮೆತ್ತಗಾಗಿ ಇದಾಗಲ್ವಾ ಅದು? ಸ್ಟಾರ್ಟಿಂಗ್ ಹಾಕಿದ್ರೆ ಎಲ್ಲ ಫುಲ್ ಕಲರ್ ಬಿಟ್ಕೊಂಡು ವೈಟ್ ಬರಲ್ಲ ನನಗೆ. ಅಕ್ಕಿ ಉಸ್ಲಿ ಬಂದು ವೈಟ್ ಇರುತ್ತೆ, ವೈಟ್ ಬೇಕು. ಟೊಮೊಟೊ ಮುಂಚೆನೆ ಹಾಕಿದ್ರೆ ಎಲ್ಲ ರೆಡ್ ಆಗಿರುತ್ತೆ, ಅವಾಗ ಟೊಮೊಟೊ ಬಾತ್ ಆದಂಗ ಆಗುತ್ತೆ. ಹಂಗಾಗಿ ಆಮೇಲೆ ಟೊಮೊಟೊ ಹಾಕೊಂತ ಇದೀನಿ, ಕೊತ್ತಂಬರಿ ಸೊಪ್ಪು ಹಾಕೊಂತ ಇದೀನಿ, 1 ಬೌಲ್ ತೆಂಗಿನಕಾಯಿ. ನೀವ್ ಇದಕ್ ಬೇಕು ಅಂತಂದ್ರೆ ಡ್ರೈ ಫ್ರೂಟ್ಸ್ ಅಲ್ಲಿ ಕ್ಯಾಶು ನಟ್ ಹಾಕೋಬಹುದು. ಹೌದು, ದ್ರಾಕ್ಷಿ ಬೇಡ, ಸ್ವೀಟ್ ಆಗುತ್ತೆ. ನೈಸ್ಪತಿಗೆ ಹಾಕಲ್ಲ, ಗೋಡಂಬಿ ಹಾಕೋಬಹುದು. ಹೌದು, ಹುರ್ದಿಲ್ಲ ಬಟ್ ಹಸಿದೆ. 1-2 ಗೋಡಂಬಿ ಹಾಕೊಂತ ಇದೀನಿ. ಇವಾಗ ಇಷ್ಟ ಆಗಿದೆ, 1/4 ಭಾಗ ಬೆಂದಿದೆ. ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡ್ಕೊಂಡ್ರಾಯ್ತು. ತುಪ್ಪ ಆಕ್ಚುಲಿ ನೀವು ಎಣ್ಣೆ ಹಾಕದಲ್ಲೇ ನೀವು ಒಗ್ಗರಣೆ ಹಾಕುವಾಗ ತುಪ್ಪದಲ್ಲೇ ಒಗ್ಗರಣೆ ಹಾಕೊಂಡ್ ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ.
ಇವಾಗ ಇಷ್ಟ ಆಗಿದೆ. ಇದಕ್ಕೆ ಯಾವ ಮಸಾಲೆನೂ ಓ, ಹಾಕ್ತಿಲ್ಲ. ಇದು ಕೂಗಿಸ್ಬೇಕಾ ಈಗ? ಹೌದು, ಈಗ ಇಷ್ಟು ಬೆಂದಿದೆ, ನೀರೆಲ್ಲ ಸರಿಯಾಗಿದೆ. ಇವಾಗ ನಾನು ಲಿಡ್ ನ ಕ್ಲೋಸ್ ಮಾಡಿ ಎಷ್ಟು ವಿಷಲ್ ಬರ್ಬೇಕಿದು? ಈಗ ಇದನ್ನ ಮುಚ್ಚಿ 2 ವಿಷಲ್ ಹೊಡೆಯೋವರೆಗೂ ವೆಯ್ಟ್ ಮಾಡ್ಬೇಕಾಗತ್ತೆ. ಅಷ್ಟರೊಳಗೆ ನಾನು 90 1 ವಿಷಲ್ ಆಯ್ತು. ಎರಡು ವಿಷಲ್ ಆಯ್ತು. ನಾನಿವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿ ಇದ್ ಬಿಡೋವರೆಗೂ ವೆಯ್ಟ್ ಮಾಡಿ, ನಿಮ್ಮ ಎದುರಿಗೆ ಓಪನ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ರಿವ್ಯೂ ಕೊಡ್ತೀವಿ. ಕುಕ್ಕರ್ ಬಿಟ್ಟಿದೆ, ಇವಾಗ ಕುಕ್ಕರ್ ತೆಗಿತಾ ಇದ್ದೀನಿ. ಹೊಸ ರೆಸಿಪಿ ಹೇಗಿದೆ ಟೇಸ್ಟು ಅಂತ ನೋಡೋಣ. ನಿಮ್ಗೂ ಕ್ಯೂರಿಯಾಸಿಟಿ ಇದೆಯಾ? ಅನ್ಬಾಕ್ಸಿಂಗ್ ಈಗ. ನಾಟ್ ಬ್ಯಾಡ್, ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಟೇಸ್ಟ್ ನೋಡೋಣ. ಟೇಸ್ಟು ನಾನು ಹೇಳೋದಕ್ಕಿನ್ನ ನನ್ನ ಮಗಳನ್ನ ಕರೆಸ್ತೀನಿ, ಅವಳು ಹೆಂಗಿದೆ ಅಂತ ನೋಡಿ ಹೇಳಿ. ನೀವು ನೋಡಿ ಹೇಳ್ರಿ ಹೆಂಗಿದೆ ಅಂತ. ಇದನ್ನ ಇನ್ನೊಂದ್ಸತಿ ಮಾಡ್ಬೋದಾ? ಬೆಳಗ್ಗೆ ತಿಂಡಿಗೆ ಮಾಡ್ಬೋದಾ? ತಟ್ಟೆಗೆ ಹಾಕ್ಲಾ? ಬಿಸಿ ಬಿಸಿಯಾದ ಅಕ್ಕಿ ಉಸ್ಲಿ ರೆಡಿ ಆಗಿದೆ. ಮುಂಚೆ ಅಡಿಗೆ ಎಲ್ಲ ನಾವೇ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಈಗ ಹಂಗಲ್ಲ ಪಾಪ, ಎಲ್ಲಾರ್ಗೂ ತೋರಿಸಿ ನಾವೇನ್ ತಿಂತೀವಿ ಅಂತ ಅದು ಎಕ್ಸ್ಪ್ಲೈನ್ ಮಾಡಿ ತಿನ್ಬೇಕು. ಗೊತ್ತಾಯ್ತಾ? ಕೇಳವಾಗ ನೀನು ಯಾಕಪ್ಪ ಈ ತರ ಮಾಡ್ತಾರದು ಅಂತ. ನಾವ್ ಇಷ್ಟು ಚೆನ್ನಾಗಿ ಮಾಡಿರ್ತೀವಲ್ವಾ, ಅದನ್ನ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ತಿನ್ನೋದು. ಈಗ ಟೇಸ್ಟ್ ಹೇಗಿದೆ ಅಂತ ನಾವು ನೋಡ್ಬೇಕು. ಪಾಪ ಇವಾಗ ಕರೆಕ್ಟ್ ಆಗಿ ಹೇಳು, ಮುಂದೆ ಬಾ. ಏನ್ ಹೇಳ್ಬೇಕು? ಚೆನ್ನಾಗಿದೆ ಹೆಂಗಿದೆ ಅಂತ ಹೇಳ್ಬೇಕು ನೋಡಿ. ಓಕೆನಾ? ನೀನ್ ತಿಂದು ಹೆಂಗಿದೆ ಅಂತ ಹೇಳ್ಬೇಕು. ತಟ್ಟೆ ಚೆನ್ನಾಗಿದೆ, ಪ್ರೆಸೆಂಟೇಶನ್ ಚೆನ್ನಾಗಿದೆ, ಪಕ್ಕದಲ್ಲಿ ಒಂದು ಉಪ್ಪಿನಕಾಯಿ ಟೇಸ್ಟ್ಗೆ. ನೋಡುವ ಈಗ ನೀನ್ ಮಾಡಿರೋ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಅಕ್ಷರ ಫಾರ್ ದಿ ಫಸ್ಟ್ ಟೈಮ್ ಮಾಡಿರೋದು. ಏನ್ ಹೆಸರು ಹೇಳಿದು? ಅಕ್ಕಿ ಉಸ್ಲಿ ಅಂತ ಹೆಸರು. ಓ, ನೀನ್ ಹೇಳು. ಡಿಫ್ರೆಂಟ್ ಆಗಿದೆ ಪಾಪ, ಚೆನ್ನಾಗಿದೆ. ಸಿಂಪಲ್ ಫುಡ್, ಸಿಂಪಲ್ ಫುಡ್, ಮಸಾಲೆ ಇಲ್ಲ. ಬಿಡ್ತಾ ಇದ್ಯಾ? ಟೇಸ್ಟ್ ಹೆಂಗಿದೆ? ಇದು ಚಿತ್ರಾನ್ನ. ಚಿತ್ರಾನ್ನ ಹಂಗಿದ್ಯಾ? ಇದೇ ಒಂಥರ ಟೇಸ್ಟ್. ಇದೇ ಒಂಥರ ಟೇಸ್ಟ್ ಇದೆ ಪಾಪ. ನೋಡಿ, ನಾನೊಂಚೂರು ತಿನ್ನಿಸ್ತೀನಿ. ಸರಿ, ನಿಮ್ಮಪ್ಪ ಬಿಸಿ ಬಿಸಿದು ಜಾಸ್ತಿ ಇಡುತ್ತೆ. ಗೋಡಂಬಿ ಬಂತು. ಹಾಲು ಸ್ವಲ್ಪ ಆಯ್ತು. ಸುಡ್ತಾ ಐತೆ. ಹೇಗಿದೆ? ಇದ್ರ ಜೊತೆಗೆ ಕಾಂಬಿನೇಷನ್ ಎಳ್ಳಿಕಾಯಿ, ಉಪ್ಪಿನಕಾಯಿ ಚೆನ್ನಾಗಿದೆ. ಅರ್ಜೆಂಟ್ ಆಗಿ ಚೆನ್ನಾಗಿ ಮಾಡ್ಕೋಬಹುದು, ಅರ್ಜೆಂಟಿಗೆ ಬೇಕಂದ್ರೆ. ಬಾಯ್.